ಈ ಪ್ರಪಂಚ ನನಗಂತೂ ಅಳುವ ಹಕ್ಕು ಇಲ್ವೋ? ನೀನು ಯಾರು ಗೊತ್ತಾಗ್ಲಿಲ್ಲ ನನಗೆ. ನಾವೇನು ಬದುಕುದಿಲ್ಲ ಅಮ್ಮ. ಎಲ್ಲಿಯಾದ್ರೂ ಹಾಳು ಬಾವಿದ್ರೆ ಇದು ತಂದಿಡಿ, ಅದು ನಾನು ಈಗ ಆಡ್ತೇನೆ. ಹಾಳು ಬಾವಿ ಇಲ್ಲಿಗೆ ತರ್ಲಿಕ್ಕೆ ಆಗ್ತದ ಪುಣ್ಯಾತ್ಮ? ಹಾಗಾದ್ರೆ ಅಲ್ಲಿಗೆ ಹೋಗಿ. ಯಾರು ನಾನ ನೀನ? ಮತ್ತೆ ನನ್ನ ಪರಿಚಯ ಎಲ್ಲ ಅಂತ ಹೇಳ್ತೀರಲ್ಲ. ಗೊತ್ತಾಗ್ಲಿಲ್ಲ. ಒಬ್ಬ ಅಪರಿಚಿತನಿಗೆ ನಿಮ್ಮ ಹತ್ರ ಬರಲಿಕ್ಕೆ ಧೈರ್ಯ ಉಂಟು? ಇಲ್ಲವೇ ಇಲ್ಲ. ಹಾಗಾದ್ರೆ ನಾನು ಯಾರು? ಯಾರು? ಗಂಡ. ಪಾಪಿ ಇರುವುದೇ ಎರಡು, ಅದನ್ನು ತೆಗಿತೀರಲ್ಲ. ತೆಗಿತಾರೆ. ಅದಿರುವುದ್ರಲ್ಲಿ ಹೀಗೆ ಮಾತಾಡುವುದು. ನಾನು ನಿಮ್ಮ ಗಂಡ ಅಲ್ಲ. ಮತ್ತೆ ಅದು ಹಿಂದೆ ಗೊತ್ತಾಯ್ತು. ಅಂದ್ರೆ ನಿಮ್ಮ ಗಂಡ ನಾನು. ಎರಡು ಒಂದೇ ಅದು. ನಾನು ಮತ್ತು ಎನ್ನುವ ಶಬ್ದ ಉಂಟು. ನಾನು ಮತ್ತು ಮನೆಯಲ್ಲಿ ಮಲ್ಕೊಂಡು ಈಗ ಹಾಕುವಂತ ಎಣಿಸಿದ್ದು. ಇಲ್ಲಿ ಹಾಕಿದೆ, ಇಲ್ಲಿ ಹಾಕಿದ್ದೇನೆ. ನಾನು ಮತ್ತು ನಿಮ್ಮ ಗಂಡ. ನಾನು ಮತ್ತು ನಿಮ್ಮ ಗಂಡ. ಒಂದು ಸಲ ಹೇಳು, ಕಿವಿ ಕೇಳ್ತದೆ ನನಗೆ, ನಿನಗೆ ಮಾತ್ರ ಕೇಳುದಿಲ್ಲ. ನಿಮ್ಮ ಗಂಡ ಮತ್ತು ನಾನು ಒಟ್ಟಿಗಾದೆವು. ನಿಮ್ಮ ಗಂಡ ನಾನು ಒಟ್ಟಿಗಾದೇನಾ? ಅವನು ಅದನ್ನೇ ಹೇಳ್ತಾ ಇದ್ದಾರೆ. ಕರ್ಮನಲ್ಲಿ ಏನು ಮುಂದೆ ಹೋಗ್ಲಿ, ಸ್ವಲ್ಪ ಉದ್ದಾಗಬೇಕು ಅಂತ ಹೇಳಿದ್ರೆ ಅದನ್ನ ನಾಲ್ಕು ಸಲ ಹೇಳ್ಬೇಕು ಅಂತ ಹೇಳಿದ್ದ. ಅಮ್ಮ, ಏನು ನಿಮ್ಮ ಗಂಡ ಮತ್ತು ನಾನು ನೀವು ಮದ್ಯಕ್ಕೆ ಬಾಯಿ ಹಾಕಿದ್ರೆ ನನಗೆ ಬರುವುದಿಲ್ಲ. ಮತ್ತೆ ನೀವು ಹೂ ಮುಟ್ಟಿದ್ರೆ ಸಾಕು ವಿಷಯಕ್ಕೆ. ಇಲ್ಲ, ನೀವು ಮಾತಾಡುವುದೇ ಬೇಡ. ಮಾತಾಡಿದ್ರೆ ಮುಂದೆ ಹೋಗ್ಬೇಕ. ನಾನು ಮುಂದೆ ಹೋಗ್ತೇನೆ. ಅಮ್ಮ, ನಾನು ಮಾತಾಡಿ ನೀವು ಹೂ ಮುಟ್ಲಿಕ್ಕಿಲ್ಲ. ಅಮ್ಮ, ನಾನು ಸ್ವರ್ಗ ಲೋಕಕ್ಕೆ ಹೋದೆ. ನಿಮ್ಮ ಏನಾದ್ರು ಉತ್ತರ ಹೊಡಿ. ಮಾತಾಡುವುದು ಬೇಡ ಅಂತ ಹೇಳುದು ಅವನೇ, ಮಾತಾಡಿ ಅಂತ ಹೇಳುದು ಅವನೇ. ನೀವು ಮಾಡಬೇಕು. ನಿನಗೆ ಪದ್ಯ ಬೇಡವೇ? ಒಟ್ಟಿಗೆ ಹೀಗೆ ಮಾತಾಡ್ಕೊಳ್ತೀಯಾ? ಅಮ್ಮ, ಏನು ಅದು ಬಾಕಿ ಉಂಟಲ್ಲ, ಅದು ಉಂಟಲ್ಲ. ಹೌದು, ಕೇಳುವಂತವರಾಗಿ.
ವೈವಿಧ್ಯ ಕಾಣ್ತಾ ಉಂಟು. ಇದುಂಟಾ? ಯಾವುದು ನೀವು ತಂದದ್ದು ಇದು? ಏನ ಬಿಸಿನೀರು. ಇದಕ್ಕೆ ಆಯಾಸ. ಮತ್ತೆ ಆಯಾಸ ಆಗೋಷ್ಟು ಮಾಡುದು ಯಾಕೆ? ಅಮ್ಮ ಏನ ನಾನು ಯಾಕೆ ಬಂದೆ? ಮತ್ತೋಯ್ತಾ? ವಿಷಯ ಉಂಟು. ಬೇರುವುದಕ್ಕೆ ಬಂದದ್ದು. ಹಾಗಾದ್ರೆ ಒಲೆಯಲೆ, ಉಸುರಲೆ, ಅಂದಲೆ ಎಲ್ಲ ಒಂದೇ ಪುಣ್ಯಾದ ಕಾದು. ನಾನು ಅಂದುತ್ತೇವೆ. ಅಂದು ಯಾಕೆ ಅಂದಿದ್ದು ನೀವು ಅಂದಬಾರದು? ಇಲ್ಲ ನಾ ಅಂದುದಿಲ್ಲ. ಅಂದುದಿಲ್ಲ? ಹಾಗೆ ನಾನು ಅಂದುತ್ತೇನೆ. ಅಮ್ಮ ನಿಮ್ಮ ಗಂಡ ಮೊನ್ನೆ ಸ್ವರ್ಗಕ್ಕೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋದ್ರ? ನಿನ್ನನ್ನ ಕರ್ಕೊಂಡು ಹೋದದ್ದು. ಯಾಕೆ ಯಾಕೆ ಬಿಟ್ಟು ಮಾಡ್ಲಿಕ್ಕೆ. ಮತ್ತೆ ನೀನು ಗಾಳಿ ಬಂದಾಗ ಓಡಿ ಹೋಗ್ತೀನಿ ನೀನು. ಅಮ್ಮ ನನ್ನ ಮುಖ ನೋಡಿ ಸಾಯಿದಿಲ್ಲ. ಹೌದು. ಅಮ್ಮ ಹೋದೆವಾ? ಎಲ್ಲ ಅಲ್ಲಿ ಇದ್ರು. ಯಾರು? ಎಂಟನೆಗಳು. ಅಷ್ಟದಿಕ್ಪಾಲಕರು. ಅಗುನಿ, ಅಗ್ನಿ, ಓಯ್, ವಾಯು, ಕುಂಬುರ, ಕುಬೇರ, ಯಮಹ, ಯಮ, ಮಿರ್ಚಿ ನಿರುತಿ ಎಲ್ಲ ಇದ್ರಮ್ಮ. ಬಂದ್ರು ಒಬ್ಬೊಬ್ರೆ. ಚಟಾಪಟಿ ಪೆಟ್ಟು ಕದಿನ ಕದನ ಕೊನೆಗೆ ಆಗುದಂತದ್ದು ಏನು? ನಿಮ್ಮ ಗಂಡ ಒಬ್ಬ, ಅವರೆಲ್ಲ ಒಟ್ಟಾಗಿ ಸಂಕಲ ಯುದ್ಧ. ಹೌದಾ? ಚಟಾಪಟಿ ಅಮ್ಮ ನಿಮ್ಮ ಗಂಡನ ಪೆಟ್ಟಿ ಅಂತದ್ದಮ್ಮ. ಕದನ ಗೊತ್ತು ನನಗೆ ಗೊತ್ತಾಗಿಲ್ಲ. ಅವರ ಯುದ್ಧದ ವೈಖರಿ ಹಾಗೆ ಭಯಂಕರ. ಕೈ ಎತ್ತುವುದು ಕಾಲಲ್ಲಿ ಬಡಿಯುವುದು, ಕಾಲೆತ್ತು ಕೈಯಲ್ಲಿ ಬಡಿಯುವುದು. ಅದೇನು ಅದನ್ನು ಬದಲಾಗಿ ಅಂತದ್ದು ಅವ್ರ ವಿಶೇಷವದ್ದು. ಪೆಟ್ಟು ಕಾಲ ದೇವತೆಗಳು ಓಡಿ ಹೋದ್ರು. ಆವಾಗ ನಿಮ್ಮ ಗಂಡನ ಮುಂದೆ ದೇವತೆಗಳ ಸುದ್ದಿ ಇಲ್ಲ, ಎಲ್ಲ ಹೊಡೆಯೋದು. ನಮಗೆ ಅವರಲ್ಲ ಯಾಕೆ? ಹೋದವರ ವಿಷಯ ನಮಗೆ ಬೇಡ. ಹೋದವರು ಹೋಗ್ಲಿ, ನಮಗೆ ನಿರೀಕ್ಷೆ ಇದ್ದದ್ದು ಅವಂದು. ನಿರೀಕ್ಷೆ ಇದ್ದ ಯಾರು? ಅವ ಇದ್ದಾರಲ್ಲ ಇಂದ್ರ ಯಜಮಾನ ಅವರಿಗೆಲ್ಲ ಯಜಮಾನ. ಸೂರಪ್ಪ ಬಂದ. ಹೇಗೆ ಬಂದ? ಹೇಗೆ? ಐವರತ್ತದಲ್ಲಿ ಬಂದ. ಐವರತ್ತ ಸಾಕಾಗ್ತದೆ. ಒಪ್ಪನೆ ಅಲ್ವ ಬರು ಮತ್ತೆ ಹಾಳಾಗಿದ್ದ. ಅಮ್ಮ ಒಂದೇ ಅದು ಯಾವುದು? ಆ ತೊಂಡಿಗೆಲ್ಲ ಉಂಟಲ್ಲ, ಸೊಂಡಿಲು ಬಿಳಿ ಐರಾವತ ಹೇರಿಕೊಂಡು ಬಂದ. ಕೈಯಲ್ಲಿ ಇಷ್ಟು ಉಂಟು. ಯಾವುದು? ವಜ್ರಾಯುಧ. ಹೌದು. ಜಟಾಪಟಿ ಅಮ್ಮ ಏನು? ದೇವೇಂದ್ರ 4 ಬಡಿದ. ನಿಮ್ಮ ಗಂಟಲು ಬಡಿದ್ರು. ಕೊನೆಗೆ ಎಂತದ್ದಮ್ಮ? ಏನು? ನಿಮ್ಮ ಗಂಟಲ ಮುಂದೆ ದೇವೇಂದ್ರ ಚುಯ್ಯ ಆಗ್ಲೇ ಇಲ್ಲ, ಸುದ್ದಿಯೇ ಇಲ್ಲ. ಹೌದಾ? ನಿಮ್ಮ ಗಂಡ ಹೋದ್ರೆ ಎತ್ತಿದ್ದಾರೆ. ಎತ್ತಿ ಕೆಳಗೆ ನೋಡುವಾಗ ದೇವೇಂದ್ರ ಇದಿಲ್ಲ. ಎಲ್ಲಿ ಹೋದ? ಪಲಾಯನ. ಹೌದಾ? ಪಲಾಯನ. ಓಡಿ ಹೋದ. ಓಡಿ ಹೋದ ದೇವೇಂದ್ರ ಓಡಿ ಹೋದಮ್ಮ. ನಿಮ್ಮ ಗಂಡ ನಿಮ್ಮ ಕಣ್ಣ ಮುಂದೆ ಸ್ಮಶಾನಕ್ಕೆ ಹೋದ. ಅದು ಸ್ಮಶಾನ ಅಲ್ಲ, ಸಿಂಹಾಸನವನ್ನೇರಿ ಕೂತ್ರಮ್ಮ. ಕೂತೇತಣ ಭದ್ರಲ್ಲ. ಯಾರು? ಎಣ್ಣೆ ಮಕ್ಕಳು. ಎಣ್ಣೆ ಮಕ್ಕಳಲ್ಲ, ಹೆಣ್ಣು ಮಕ್ಕಳು. ಹಿತ್ತಿರಿಯರು, ಸ್ತ್ರೀಯರು. ಯಾರದು ಕೇಳಿದೆ? ಯಾರು ಬಂದವರು? ಅವರು ರಂಭೆ, ಉದುವತ್ತೆ, ಊರ್ವಶಿ, ಮೇಲ್ವತ್ತೆ, ಮೇನಕೆ, ಮೊದಲೋದೆ, ಮಂಜುಗೋಶಿ, ಆಳುಬುಚ್ಚೆ, ಆಲಂಬಸೆ, ಪಿಶಾಚೆ, ವೃದ್ಧಾಂಗಿ ಬಂದರು. ಅವರು ನರ್ತೆ. ವೈದ್ಯ ಅಲ್ಲ ವೈಭವ, ರಾಜ್ಯ ವೈಭವ. ಇಲ್ಲಿ ಇಲ್ಲ, ಈಗೆಲ್ಲ ಅಲ್ಲಿ ಉಂಟು. ಹೌದೌದು. ಈಗೆಲ್ಲ ನೀವು ಹಾಗೆ ಬಾಯಿ ಹಾಕಿ ಹೋಗುದಿಲ್ಲ. ನೀವು ಹೋದವರು ಸರಿ ಮಾಡಿದ್ರಲ್ಲ, ನಾವು ಸರಿ ಮಾಡಿದ್ದೇವೆ. ಅಮ್ಮ ಇಲ್ಲಿಗೆ ಮಣ್ಣಾಕಿ ಯಾವುದೇ ಬೇಡ ವಿಷಯ ಇಲ್ಲ. ಕುಡಿತಾ ಇದ್ರಮ್ಮ. ಒಂದು ಹೇಳುದು ಏನು? ದೂರ ಯಾತಕ್ಕೆ ನಿಂದೆ ಬಾಮೋಹನ. ಎಲ್ಲೋ ಕೇಳಿದ ಹಾಗುಂಟು. ಬಾಮೋಹನ ಕಳಿಪಾಡಿ ಬಾಮೋಹನ. ಅವರಲ್ಲಿ ಮಲಗಿದ್ದಾರೆ. ಮೋಹನ ನಿನಗೆ ಏನಾಗುತ್ತಾ ಉಂಟು? ಅದು ಮೋಹನ ಓಡಿದ್ದ ಕರ್ದದ್ದು ನೋಡುವಾಗಿತ್ತಮ್ಮ. ಆದ್ರೆ ಎಲ್ಲ ನಾವು ಒಂದು ಹಾಳು ಮಾಡಿಬಿಟ್ಟಮ್ಮ. ಯಾರು? ಆ ಮೇಲಿದ್ದಪ್ಪ ಬಿದ್ದತೆ. ಹೇಗೆ? ಅವು ಹರಡಿಕೊಂಡು ಬಂದ. ಅದಲ್ಲ, ಹರಡಿಕೊಂಡು ಬಂದ. ಹಾರಾಡಿಕೊಂಡು ಯಾಕೆ ಇದ್ದವ ಬಂದವ. ಆರು ನಿಂಗಳ ಬಂದವ. ಯಾವುದು? ಯಕ್ಷರಾಜ ಪಿಂಗಳಾಕ್ಷ ಬಂದ. ನಿಂದ ನಿಮ್ಮ ಗಂಡನಿಗೆ
ಇದ್ದದೆ ಅಂದ್ರೆ ಅಪ್ಪ ಅನ್ನೋದು ಹುಟ್ಟಿದವಲ್ಲ ನಿಲ್ಲಿಕ್ಕಿಲ್ಲ. ಅಂದ್ರೆ ಯಕ್ಷರ ಭಾಷೆಯಲ್ಲಿ ಬಿಟ್ಟದೆ ಅವರಿಗೆ ಭಾಷೆ ಬೇರೆ ಭಾಷೆ ಬೇರೆ ಉಂಟು. ಹೇಗೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ನಾನು ಸ್ವಲ್ಪ ಹೆಕ್ಕಿ ಜೋಡಣೆ ಮಾಡಿ ನಿಮಗೋಸ್ಕರವಾಗಿ ತಂದಿದ್ದೇನೆ. ಆಯ್ತು ಹೇಳು. ಅವ ಹೇಳು ಯಾವುದಾದ್ರು ತಪ್ಪಳಕ್ಕ ಅಂತ ಹೇಳಿದ್ರೆ ನನಗೆ ಹೇಳಿದ್ರೆ ನೀನು ಇಂಗ್ಲಿಷ್ ನಿನ್ನೆ ಮಣ್ಣು ಬಿದ್ದಿದೆ ಅಲ್ಲಿ ಯಕ್ಷರ ಭಾಷೆ. ಅದ್ರ ಅರ್ಥ ಒಂದು ಹೇಳಿಬಿಡು ನನಗೆ. ಯಾರಿಗೊತ್ತು ಮತ್ತೆ ಹೇಳಿದ್ದೆ ವಿಷಯ ಉಂಟು. ಆ ಭಾವನೆಯಲ್ಲಿ ಗೊತ್ತಾಯ್ತು. ನಿಮ್ಮ ಗಂಡನಿಗೆ ಬೈಯುವುದು ಪಾಪಿ ಮಗನ ಕೆಳಗೆ ಇಳಿ ನಂದು ದೇವೇಂದ್ರ ಕೂತ್ಕೊಳ್ಳೋಕೆ ಜಾಗ ಬಿಡು ಅಂತ. ನಿಮ್ಮ ಗಂಡ ಬಿಡುವುದಿಲ್ಲ, ಅವನು ಬಿಡುವುದಿಲ್ಲ. ಪೆಟ್ಟು ಶುರು ಆಯ್ತಮ್ಮ. ಆರಂಭ ಆಯ್ತು. ಕೊನೆಗಾದ್ರೂ ಆರಂಭ ಆಯ್ತು. ಅವ ರೆಕ್ಕೆ ಎತ್ತಿದ, ನಿಮ್ಮ ಗಂಡ ಕೈ ಎತ್ತಿದ. ನಿಮ್ಮ ಗಂಡನ ಕೈ ಅವಂದು ರೆಕ್ಕೆ, ಅವಂದು ರೆಕ್ಕೆ ನಿಮ್ಮ ಗಂಡ ಕೈ, ನಿಮ್ಮ ಗಂಡನ ಕೈ. ಅದನ್ನೇ ಹೇಳಿ ಸಾಯ್ಬೇಡ ನೀನು ಅಮ್ಮ. ಕೈ ಬಂತು, ರೆಕ್ಕೆ ಬಂತು, ರೆಕ್ಕೆ ಕೈ ಒಟ್ಟಾಯ್ತು. ಆವಾಗ ಕೊನೆಯ ದೃಶ್ಯ ಅಮ್ಮ. ಒಮ್ಮೆ ಹೋಗು, ನೀವು ಬೀಳ್ಲಿಕ್ಕೆ ಇಲ್ಲ ಮಾತ್ರ. ಎದೆ ಗಟ್ಟಿ ಮಾಡಿಕೊಳ್ಳಿ ಅಮ್ಮ. ಪರಿಣಾಮವಾಗಿ ಯಕ್ಷ ಒಂದು ಬಡ್ದಾಗ ನಿಮ್ಮ ಗಂಡ ಸತ್ತೇ. ಬಿದ್ದಾಯ್ತಲ್ಲ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ. ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಕು ಎನ್ನುವ ಹಾಗೆ ಆಡಿ ಹೋಗಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವನ್ನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಚಿನ್ನ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು ಯಾರು? ನನಗಿಂತ ಅತಿಥಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ಗಮನ ಬರೆಸದ ಇದ್ದಾರೆ. ಇತ್ತೀಚಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಯಾರಲ್ಲಿ ಹೇಳಿಕೊಳ್ಳುವುದು? ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು, ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರಿಹಿನ ಮುಗಿದು ಗತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೆಯುತ್ತೇನೆ, ನನ್ನ ಮಗನನ್ನು ನಾನು ಕರೆಯುತ್ತೇನೆ.